ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಇವತ್ತು ಮತ್ತೊಂದು ಕೃಷಿಯ ಪರಿಚಯ ಮಾಡ್ಕೊಳ್ಳೋಣ. ಮತ್ತೊಂದು ಕೃಷಿ ಅಂದರೆ ಕೃಷಿ ಎಲ್ಲ ಒಂದೇ. ಇವತ್ತಿನ ಬೆಳೆ ಅಂದರೆ ಬೀಟ್ರೋಟ್ ಕೃಷಿ. ಬೀಟ್ರೋಟ್ ಕೃಷಿ ನೀವು ಹೇಳ್ಬೋದು, ಸುಮಾರು ಇದರ ಅನುಭವರು ಹೇಳ್ತಾರೆ ಇದು ಬಡವ್ರ ಬೆಳೆ ಅಂತಾರೆ, ಕೆಲವರು ಮನೆ ದೇವರು ಅಂತಾರೆ. ಕಾರಣ ಏನಂದರೆ ಕಡಿಮೆ ನೀರಿರೋರು ಮತ್ತು ಕಡಿಮೆ ಬಜೆಟಲ್ಲಿ ಬೆಳಿಬೋದು. ಅಂದರೆ ಕೆಲವು ಸೀಸನಲ್ಲಿ ಪ್ರೈಸ್ ಚೆನ್ನಾಗಿರುತ್ತೆ. ಈ ಬೀಟ್ರೋಟ್ ಕೃಷಿ ಹೇಗೆ ಇರಲಿ ಇದನ್ನ ಪ್ರಾರಂಭದಿಂದ ನೋಡ್ಕೊಳ್ಳೋಣ. ಈಗ ನಾವು ಇಲ್ಲಿ ಬಂದಿರತಕ್ಕಂಥ ಹಾರ್ವೆಸ್ಟ್ಗೆ ರೆಡಿ ಆಗಿರ್ತಕ್ಕಂಥದ್ದು ಬೀಟ್ರೋಟು. ಇದರಲ್ಲಿ ನೀವು ನೋಡೋ ಹಾಗೆ ಸುಮಾರು ಬಿತ್ತನೆ ಮಾಡಿದ್ರೆ 2.5 ತಿಂಗಳಲ್ಲಿ ಬರ್ತಕ್ಕಂಥ ಕೃಷಿ. ಇದನ್ನು ಪ್ರಾರಂಭದಿಂದ ಯಾವ ರೀತಿ ಕೃಷಿ ಮಾಡಬೇಕು, ನೀರು ಎಷ್ಟು ದಿನಕ್ಕೆ ಬಿಡಬೇಕು, ಗೊಬ್ಬರಗಳು ಯಾವ ರೀತಿ ಇದೆ ಮತ್ತು ಔಷಧಿಗಳು ಇದರಲ್ಲಿ ಬರುವಂಥ ರೋಗಗಳು ಎಲ್ಲದ್ರ ಬಗ್ಗೆ ಬೀಟ್ರೋಟ್ ಕೃಷಿನಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು. ಈಗಾಗಲೇ ಹೇಳ್ದಾಗೆ ತುಂಬ ಕಷ್ಟಪಡಬೇಕಾಗಿದೆ ಬೆಳೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು ಕಡಿಮೆ ನೀರಿನಲ್ಲಿ ಮತ್ತು ಕಡಿಮೆ ಫಲವತ್ತತೆಯಲ್ಲಿ. ಕಡಿಮೆ ಫಲವತ್ತತೆ ಅಂದರೆ ನಮಗೆ ಈ ಹಿಂದೆ ಬೀಟ್ರೋಟ್ ಕೃಷಿ ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಬೆಳೆಗೆ ಚೆನ್ನಾಗಿ ಮಣ್ಣಿನ ಫಲವತ್ತತೆ ಮಾಡಿದರೆ ಸಿಂಪಲ್ಲಾಗಿ ಅಷ್ಟೇ ಸಾಕಾಗುತ್ತೆ. ಮತ್ತು ಕೃಷಿ ವಿವರಗಳು ಮತ್ತು ಮಣ್ಣಿಗೆ ಏನೇನು ಹಾಕಬೇಕು ಮತ್ತು ಎಷ್ಟು ಬೀಜದ ಪ್ರಮಾಣ ರೇಟಿ ನಾವು ನಮ್ಮ ತೋಟದಲ್ಲಿ ನೋಡಿರೋ ಹಾಗೆ ನೀವು ನೋಡಿರ್ಬೋದು. 1 ತಿಂಗಳ ಮೇಲೆ ನಮಗೆ ಸುಮಾರು ಇದು 35 ದಿವಸದ ಕ್ರಾಪ್ ಈಗ ನೀವು ನೋಡ್ತಾ ಇರೋದು ಬೀಟ್ರೋಟ್ ಕೃಷಿನಲ್ಲಿ. ಆಗಲೇ ನೋಡ್ತಕ್ಕಂಥದ್ದು 2.5 ತಿಂಗಳಲ್ಲಿ, ಆಲ್ಮೋಸ್ಟ್ ಇನ್ನೂ 1 ತಿಂಗಳಿಗೆಲ್ಲ ಇದು ಹಾರ್ವೆಸ್ಟ್ ಬಂದ್ಬಿಡುತ್ತೆ. ಈ ಕೃಷಿ ಯಾವ ಥರ ಮಾಡಿದ್ದೀವಿ, ವೆರೈಟಿ ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ, ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಈಗ ಮೊದಲಿಗೆ ಪ್ರಾರಂಭದಲ್ಲಿ ನೀವು ನೋಡಬೇಕಾಗಿರೋದು ಮಣ್ಣಿನ. ಸಾಮಾನ್ಯವಾಗಿ ನಾವು ಯಾವುದೇ ಬೆಳೆ ಆಗಿರ್ಬೋದು ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೊತೀವಿ ಅನ್ನೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಅದೇ ಈಗಾಗಲೇ ನಾನು ಹೇಳ್ದಾಗೆ ಮಣ್ಣು ಈ ಹಿಂದಿನ ಬೆಳೆಗೆ ಯಾವ್ದಾದ್ರು ಚೆನ್ನಾಗಿ ನಾವು ಫಲವತ್ತತೆ ಮಾಡಿದರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಮತ್ತು ಕೋಳಿ ಗೊಬ್ಬರ ಆಗಿರ್ಬೋದು ಯಾವ್ದಾದ್ರು ಚೆನ್ನಾಗಿ ಫಲವತ್ತತೆ ಮಾಡಿದ್ರೆ ಇದಕ್ಕೆ ಅಷ್ಟೊಂದು ಅವಶ್ಯಕತೆ ಏನು ಇರೋದಿಲ್ಲ. ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳ್ತಾ ಇರೋದು ನಾವು. ಇದಕ್ಕೆ ಪ್ರಾರಂಭದಲ್ಲಿ DAP ಪೊಟ್ಯಾಶು ಮಾಮೂಲಿ ಗೊತ್ತೇ ಇರುತ್ತೆ. ಎಕರೆಗೆ 2 ಎಕರೆ DAP ಎಕರೆಗೆ 2 ಮೂಟೆ DAP ಮತ್ತು 2 ಮೂಟೆ ಪೊಟ್ಯಾಶು 100 kg ಹಾಕ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ. ಇದಕ್ಕೆ ಬೇಕಾಗಿರೋದು ಅಷ್ಟೇ. ಮತ್ತು ಇನ್ನು ನಾವು ಬೀಜದ ಆಯ್ಕೆ ಬಂದರೆ ನಿಮಗೆ ಗೊತ್ತಿರ್ಬೋದು, ಕ್ಯಾರೆಟಲ್ಲಿ ಒಳ್ಳೆ ಹೆಸರು ಮಾಡ್ತಕ್ಕಂಥ ಸೂಪರ್ ಟ್ಯಾಕಿಸ್ 999 ಅಂತ ಅದೇ ವೆರೈಟಿ ಇಲ್ಲೂ ಕಂಟಿನ್ಯೂ ಮಾಡಿದ್ದೀವಿ ಬೀಟ್ರೋಟ್ ಕೃಷಿನಲ್ಲಿ. ಯಾಕೆಂದರೆ ಈ ವೆರೈಟಿನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇನ್ನೂ ಸುಮಾರು ವೆರೈಟಿಗಳಿದೆ. ನಮ್ಗೆ ಗೊತ್ತಿರ್ತಕ್ಕಂಥದ್ದವರು ಬೆಳೆದಿರ್ತಕ್ಕಂಥ ವೆರೈಟಿ ಮತ್ತು ಬೆಳೆದಿದ್ರು ಅದು ತುಂಬ ಚೆನ್ನಾಗಿ ಬಂದಿತ್ತು. ಆದ್ದರಿಂದ ಈ ವೆರೈಟಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಮತ್ತು ಇದನ್ನು ನಾಟಿ ಮಾಡೋ ವಿಧಾನ ಇದೆ. ಕೆಲವರು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವರು ಈ ಚೆಲ್ತಾರೆ, ಕೈಯಲ್ಲಿ ಚೆಲ್ತಾರೆ, ಕೆಲವರು ಬೀಜ ಪ್ರತಿ ಬೀಜನೂ ಲೇಬರ್ಸ್ ಕೈಯಲ್ಲಿ ನಾಟಿ ಮಾಡಿಸ್ತಾರೆ. ನಿಮ್ಮ ಕೃಷಿ ವಿಧಾನ ಯಾವುದೇ ಆಗಿರ್ಬೋದು. ಮತ್ತು ಬೆಡ್ಗಳಲ್ಲಿ ಮಾಡ್ತಾರೆ ಮತ್ತು 9 ಅಡಿಗೆ ಒಂದು ಲೈನ್ ಕಾಲುವೆ ಥರ ಮಾಡಿ ಅದರಲ್ಲಿ ಬೀಜ ಚೆಲ್ಲಿ ಮತ್ತು ನೀವು ನೋಡ್ತಕ್ಕಂಥದ್ದು ಇಲ್ಲಿ ನೆಟಾಫಿಮ್ ಸ್ಪ್ರಿಂಕ್ಲರ್ಗಳನ್ನ ಮಾಡಿರ್ತಕ್ಕಂಥದ್ದು. ನೀರಾವರಿ ಕೆಲವ್ರ ಕಡೆ ನೀರು ಕಟ್ಟಿ ಬೇಕಾದ್ರೂ ಮಾಡ್ಬೋದು. ಮತ್ತು ಇದು ಡ್ರಿಪ್ಪಲ್ಲೂ ಕೆಲವು ಕಡೆ ಮಾಡೋ ಇದಿದೆ, ಮಾಡಿದ್ರೆ ಮಾಡ್ಬೋದು. ಸ್ಪ್ರಿಂಕ್ಲರ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಕಡೆ ಒಂದೇ ರೀತಿ ನೀರು ಸ್ಪ್ರಿಂಕ್ಲರ್ ಆಗೋದ್ರಿಂದ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೀಜದ ಆಯ್ಕೆ ಆಯಿತು. 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಪ್ಯಾಕೆಟ್ ಅಂತೇಳಿ, 1 ಎಕರೆಗೆ 12ರಿಂದ 13 ಪ್ಯಾಕೆಟ್ ಬೇಕಾಗುತ್ತೆ. ಅತಿ ಹೆಚ್ಚು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ತುಂಬ ಒತ್ತಾಗಿ ಬೆಳೆದ್ಬಿಟ್ರೆ ಏನಾಗುತ್ತೆ, ಮತ್ತು ನೀವು ಕಿತ್ತು ಬಿಸಾಕಬೇಕಾಗುತ್ತೆ. ಅದರಲ್ಲಿ ನಾವು ಸುಮಾರು 20ರಿಂದ 25 ದಿವಸಕ್ಕೆ ಒತ್ತುವರಿ ತೆರವು ಅಂತೇಳಿ ಮಾಡಬೇಕಾಗುತ್ತೆ. ಹೆಚ್ಚು ಹೊತ್ತಿಗೆ ಇರ್ತಕ್ಕಂಥದ್ದು ನೀವಿಲ್ಲಿ ನೋಡ್ಬೋದು. ಈ ಕಡೆ ತೋರಿಸಿ ಸ್ವಲ್ಪ ನೋಡ್ಬೋದು. ಇಲ್ಲಿ ತುಂಬ ಪ್ರಮಾಣ ಹತ್ತಿರ ಇದ್ದರೆ ಇದು ಗಡ್ಡೆ ಸಾಮಾನ್ಯವಾಗಿ ಕ್ಯಾರೆಟ್ ಆದರೆ ಸ್ವಲ್ಪ ಹತ್ರ ಬಿಡ್ಬೋದು. ಈ ಕ್ಯಾರೆಟ್ ಆದರೆ 3 ಇಂಚು 4 ಇಂಚಿಗೊಂದು ಬಿಡ್ತಾರೆ. ಇಲ್ಲಿ ನೋಡಿ ಹೆಚ್ಚು ಕಡಿಮೆ 5ರಿಂದ 6 ಇಂಚು ದೂರದ್ರ ಅರ್ಧ ಅಡಿಗೆ ಏನೇನೋ ಒಂದೊಂದು ಗಿಡ ಇದೆ. ಕಾರಣ ಏನಂತೀರ, ಒಂದು ಗಡ್ಡೆ ಅದು ಬೀಟ್ರೋಟ್ ಸಾಮಾನ್ಯವಾಗಿ ಸೈಜ್ ಬರೋದ್ರಿಂದ ಹೆಚ್ಚು ಕಡಿಮೆ 150ರಿಂದ 200 ಗ್ರಾಮ್ ಮೇಲೆ ಬರುತ್ತೆ ಒಂದು ಬೀಟ್ರೋಟು. ಬಿಟ್ಟರೆ ಅರ್ಧ kg 1 kg ಬಂದುಬಿಡುತ್ತೆ. ತುಂಬ ಓವರ್ ಸೈಜ್ ಆದ್ರೂ ಮಾರ್ಕೆಟ್ಗೆ ನಡೆಯೋದಿಲ್ಲ. ಆದ್ದರಿಂದ ಅದಕ್ಕೆ ಒಂದು ಸೇಫ್ ಡಿಸ್ಟೆನ್ಸ್ ಅಂತ ಕೊಡಬೇಕಾಗುತ್ತೆ. ಮಿನಿಮಮ್ ಅಷ್ಟು ಡಿಸ್ಟೆನ್ಸು ಕೊಡಲೇಬೇಕು. ನೀವು ಹೆಚ್ಚಿಗೆ ಬೀಜ ಚೆಲ್ಲಿದ್ರೆ ಏನಾಗುತ್ತೆ, ನಮ್ಮದು ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ. ಮತ್ತು ಒತ್ತು ಕೀಳೋದಕ್ಕೂ ಲೇಬರ್ಸು ತುಂಬ ಹಿಡಿತಾರೆ ಅಂತಲೇ ಹೇಳ್ಬೋದು. ಮತ್ತು ನೀವು ಇದಕ್ಕೆ ಒತ್ತು ಕೀಳ್ತಿದ್ದಾದಮೇಲೆ ಅಂದರೆ ಒತ್ತು ಕೀಳೋ ಸಮಯದಲ್ಲಿ ನೀವು ಒಂದು ಗೊಬ್ಬರ ಕೊಡಬೇಕಾಗುತ್ತೆ. ಮೇಲ್ಗೊಬ್ಬರವಾಗಿ ಒಂದು ಎಕರೆಗೆ ಸಾಮಾನ್ಯವಾಗಿ 60ರಿಂದ 70 kg ನಿಮಗೆ 15 ಅಂತ ಬರುತ್ತಲ್ವ, ಅದು 60ರಿಂದ 70 kg ಒಂದು ಎಕರೆ ಕೊಟ್ಟರೆ ಸಾಕಾಗುತ್ತೆ. ನೆಕ್ಸ್ಟು ಕಳೆ ತೆಗೆದು ಮತ್ತು ಒತ್ತು ಕಿತ್ತು ನೆಕ್ಸ್ಟ್ ಸೀಸನ್ಗೆ ನಿಮಗೆ 20 ಒಂದು ಸೇಮ್ 60ರಿಂದ 70 kg ಕೊಟ್ಟರೆ 2 ಬಾರಿ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಈ ರೋಗದ ವಿಚಾರಗಳು ಬಂದ ಸಾಮಾನ್ಯವಾಗಿ ಇತ್ತೀಚೆಗೆ ಈ ಹಿಂದೆ ಅಂದರೆ ಒಂದು 4-5 ವರ್ಷದ ಹಿಂದ್ಗಡೆ ಇದಕ್ಕೆ ಅಷ್ಟೊಂದು ರೋಗಗಳೇನು ಇದ್ದಿಲ್ಲ. ಇತ್ತೀಚೆಗೆ ಇದಕ್ಕೆ ವೈರಸ್ ರೋಗ ಅಂತ ತುಂಬ ಬರ್ತಾಯಿದೆ. ಆದ್ದರಿಂದ ವೈರಸ್ ರೋಗ ಏನು ತಡೆಗಟ್ಟುವ ಕಾರಣ ಏನಂದರೆ, ಪರಿಹಾರ ಏನಂದರೆ ಅದಕ್ಕೆ ಪೆಸ್ಟಿಸೈಡ್ಸು ಮತ್ತು ಫಂಗಿಸೈಡ್ಸು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಕಾರಣ ಅಂದರೆ ವೈರಸ್ ರೋಗ ತಡೆಗಟ್ಟೋದಕ್ಕೆ ಸಿಂಪಲ್ಲಾಗಿ ಒಂದು ಫಂಗಿಸೈಡ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ವ, ಆಂಟ್ರಾಕಲ್ ಆಗಿರ್ಬೋದು ಮತ್ತು ಮೆಟಲಾಕ್ಸಿಲ್ 35 ಆಗಿರ್ಬೋದು. ಇದು 1 ಗ್ರಾಮ್ ಹಾಕ್ಕೊಂಡು ನಿಮಗೆ ಅಸಿಟಮಪ್ರೈಡ್ ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ. ಆ ಇನ್ಸೆಕ್ಟಿಸೈಡು, ಈಗ ರಸಾಯನ ಕೀಟಗಳು ಟ್ರಿಪ್ಸ್ ಇರ್ಬೋದು ಮತ್ತು ಇನ್ನಿತರ ಕೀಟಗಳು ಇರ್ತಲ್ಲ, ಇದನ್ನು ಕಂಟ್ರೋಲ್ ಮಾಡೋಕ್ಕೆ
ಪ್ರಾರಂಭದಲ್ಲಿ 1 ಕೋಟ ಸ್ಪ್ರೇ ಮಾಡಬೇಕು ಅಷ್ಟೇ. ಸಾಮಾನ್ಯವಾಗಿ ನೀವು ನೋಡ್ತಕ್ಕಂಥ ಇಲ್ಲಿ 1 ಎಕರೆ ಪ್ರದೇಶಕ್ಕೆ ನಾವೆಲ್ಲ 100ರಿಂದ 150 ಲೀಟ್ರ್ ಸ್ಪ್ರೇ ಮಾಡಿದ್ದೀವಿ ಅಷ್ಟೇ. ಕಾರಣ ಅಂದರೆ ರಸ ಇರೋ ಕೀಟಗಳಿಂದನೇ ಸಾಮಾನ್ಯವಾಗಿ ನಿಮ್ಗೆ ಹೊಡೆದು ವೈಟ್ ಫ್ಲೈ ಆಗಿರ್ಬೋದು, ಟ್ರಿಪ್ಸ್ ಆಗಿರ್ಬೋದು, ಇದರಿಂದನೇ ನಮಗೆ ವೈರಸ್ ಅನ್ನೋದು ಬರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇನ್ನೇನು ನೆಲದಲ್ಲಿ ಅದು ತಯಾರಾಗೋದಿಲ್ಲ. ಮತ್ತು ನೆಕ್ಸ್ಟು ಸ್ಪ್ರೇ ಬಂದು ನಮಗೆ ಆಲ್ಮೋಸ್ಟ್ ಇದು 8ರಿಂದ 10 ದಿನ. ನಾವು ಸೆಕೆಂಡ್ ಸ್ಪ್ರೇ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ. ಅದು ಯಾವ ರೀತಿ ಔಷಧಿ ಅಂತ ಫಂಗಿಸೈಡ್ ಜೊತೆಗೆ ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲಾಗಿ ಸಾಕಾಗುತ್ತೆ. ಇದರಲ್ಲಿ ರೋಗದ ಬಾಧೆ ಅಂತ ಬಂದರೆ ಸ್ವಲ್ಪ ರೋಗ ಬರ್ಬೋದು. ಈ ಸುರುಗು ರೋಗ ಅಂತಾರೆ, ಕೆಂಪೆಲೆ ಬಂದ್ಬಿಡುತ್ತೆ, ಮತ್ತು ಅದು ಗಡ್ಡೆ ಬರೋದಿಲ್ಲ ಸರಿಯಾಗಿ. ಈ ರೀತಿ ಸಮಸ್ಯೆಗಳಿರುತ್ತೆ. ಈಗ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಅಷ್ಟೊಂದು ರೋಗಗಳೇನು ಬರೋದಿಲ್ಲ. ನಾವು ಇನ್ಸೆಕ್ಟಿಸೈಡ್ ಹುಳುಗಳು ಅಂದರೆ ರಬ್ಬರ್ ಹುಳು ಅಂತ ಬರುತ್ತೆ ಬ್ಲ್ಯಾಕಲ್ಲಿ, ಆ ಹುಳುಗಳು ಬರದೇ ಇರೋ ಥರ ನೋಡ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ 3ರಿಂದ 4 ಸ್ಪ್ರೇನಲ್ಲಿ ಈ ಬೆಳೆನ ಕಂಪ್ಲೀಟ್ ಮಾಡ್ಬೋದು. 1 ಎಕರೆನಲ್ಲಿ ನಮಗೆ ಈ ಹಿಂದೆ ಹೇಳ್ದಂಗೆ 14 ಪ್ಯಾಕೆಟ್ ಮ್ಯಾಕ್ಸಿಮಮ್ ಅದು 1 ಎಕರೆಗೆ ಬೇಕಾಗಿರೋದು ಬಿತ್ತನೆ ಬೀಜ. ಅದೆಲ್ಲ ಮಾಹಿತಿ ಆಯಿತು. ನೆಕ್ಸ್ಟ್ ಬಂದು ನಿಮಗೆ ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಬರುತ್ತೆ ಅಂದರೆ ಪ್ರಾರಂಭದಲ್ಲೇ ಹೇಳ್ದಾಗೆ ಸಾಮಾನ್ಯವಾಗಿ 2.5 ತಿಂಗಳಿಗೆ ಬಂದುಬಿಡುತ್ತೆ. ನಮಗೆ 1 ಎಕರೆನಲ್ಲಿ ಸಾಮಾನ್ಯವಾಗಿ ಈಗ ಒಂದು 150ರಿಂದ 200 ಗ್ರಾಮ್ ಸೈಜ್ ತೊಗೊಂಡ್ರು 200ರಿಂದ 250 ಚೀಲ ಮ್ಯಾಕ್ಸಿಮಮ್ ಇಳುವರಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರಸ್ತುತ ಬೆಲೆಗಳು ಮಾರ್ಕೆಟ್ ನಿಮಗೆ ಗೊತ್ತಿರ್ಬೋದು. ಬೀಟ್ರೋಟ್ ಕೃಷಿ ಕೆಲವು ಬಾರಿ 30ರಿಂದ 40 ರೂಪಾಯಿ ಇರುತ್ತೆ, ಕೆಲವು ಬಾರಿ ಕೇಳೋರೇ ಇರೋದಿಲ್ಲ. ಈ ರೀತಿ ಮಾರ್ಕೆಟ್ ಪ್ರೈಸಸ್ ಯಾವ ಸೀಸನಲ್ಲಿ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ 14ರಿಂದ 15 ರೂಪಾಯಿ ಇದೆ 1 kgಗೆ. 100 kg ಚೀಲ ಬಂದು 1,500ವರೆಗೂ ಇದೆ. 1 ಎಕರೆಗೆ ನನ್ನ ಪ್ರಕಾರ ಒಂದು 30ರಿಂದ 40 ಸಾವಿರ ಖರ್ಚು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನೂ ಇದರಲ್ಲಿ 2-3 ಸ್ಪ್ರೇ ಬ್ಯಾಲೆನ್ಸ್ ಇರೋದ್ರಿಂದ. ಮತ್ತು ಇದು ನೀವು ಇನ್ನೊಂದು ವಿಚಾರ, ಈಗ ಒತ್ತು ಕೀಳೋದು ಮತ್ತು ಕಳೆ ಹೊರಿಯೋದಕ್ಕೆ ಇದು ಲೇಬರ್ಸ್ ಆಯಿತು. ಈಗ ಯಾರು ತಪ್ಪು ತಿಳ್ಕೊಬಾರ್ದು, ಯಾಕೆಂದರೆ ಕಳೆನಾಶಕಗಳನ್ನ ಸಾಮಾನ್ಯವಾಗಿ ಭೂಮಿನಲ್ಲಿ ಸಿಂಪಡಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಆಪ್ಷನ್ ಅಂತಿದೆ. ಅದರಿಂದ ಇದರಲ್ಲಿ ಯಾರು ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಆಪ್ಷನ್ ಅಂತೂ ಖಂಡಿತ ಇದ್ದೇ ಇದೆ. ಇದರಲ್ಲಿ ಬೀಟ್ರೋಟ್ನಲ್ಲೂ ಕಳೆನಾಶಕ ಸಿಂಪಡಣೆ ಮಾಡೋದಕ್ಕೆ ಇತ್ತೀಚೆಗೆ ಹೊಸ ಔಷಧಿ ಬಂದಿದೆ. ಔಷಧಿನ ನಿಮಗೆ ಕಂಪ್ನಿಗಳು ಬೇರೆ ಇರ್ಬೋದು, ಇಲ್ಲಿ ಕೆಮಿಕಲ್ ನೇಮು ಹಾಕಿರ್ತೀನಿ, ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಇದು ಬಂದು 1 ml 1 ಲೀಟ್ರಿಗೆ ಇರಲಿ ಪರವಾಗಿಲ್ಲ, ಅದು 1 ಲೀಟ್ರಿಗೆ 5 ml ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಇದರಲ್ಲಿ ಹುಲ್ಲು ಕಳೆಗೆ ಹೋಗೋದಕ್ಕೆ ಸೊಪ್ಪು ಕಳೆ ಹೋಗೋದಕ್ಕೆ, ಹುಲ್ಲು ಕಳೆ ಹೋಗೋದಕ್ಕೆ ಮತ್ತು ತರಗ ಸೂಪರ್ ಅಂತ ಇದೆ, ಅದನ್ನು ನಿಮಗೆ ಡೋಸೇಜು ಮತ್ತು ml ಸಮೇತ ಹಾಕಿರ್ತೀನಿ. ಅದನ್ನು ನೋಡಿ. ಈಗಾಗಲೇ ಹೇಳ್ದಾಗೆ ಇದು ನಾನು ಆಪ್ಷನ್ ಮಾತ್ರ ಹೇಳಿದ್ದೀನಿ. ನಿಮ್ಮ ತೋಟದಲ್ಲಿ ಕಳೆ ಇಲ್ಲ ಅಂದರೆ ಲೇಬರ್ಸ್ನಿಟ್ಟು ಹೊಡೆಸ್ಕೋಬೋದು, ತೆಗೆಸ್ಬೋದು. ಅಂದರೆ ತುಂಬ ಕಳೆ ಇದೆ, 1 ಎಕರೆನಲ್ಲಿ 40ರಿಂದ 50 ಜನ ಲೇಬರ್ಸ್ ಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಲೇಬರ್ಸ್ ಅಂದರೆ ಯಾವ ರೀತಿ ಇದೆ ಅಂತ. 400ರಿಂದ 500 ರೂಪಾಯಿ ಒಂದು ಲೇಬರ್ಗೆ ಕೊಡಬೇಕಾಗುತ್ತೆ. ನಮಗೆ 30ರಿಂದ 40 ಜನ ಅಂದರೆ ಅದನ್ನು 15ರಿಂದ 20 ಸಾವಿರ ರೂಪಾಯಿ ಕಾಸ್ಟ್ ಆಗಿಬಿಡುತ್ತೆ. ಇದನ್ನು ನೀವು ಏನಾದರೂ ಕಡಿಮೆ ಮಾಡ್ಕೋಬೇಕಂದ್ರೆ ಆಪ್ಷನಲ್ಲಾಗಿ ಈ ಸ್ಪ್ರೇಗಳನ್ನ ಕೊಟ್ಕೊಳ್ಳಿ ಔಷಧಿನಲ್ಲಿ. ಮತ್ತು ಈ ಕಳೆ ಔಷಧಿಗಳು ಯಾವುದೇ ಆಗಿರಲಿ, ಕಳೆ ಔಷಧಿಗಳು ಪ್ರೀ ಮೆಚ್ಯೂರ್ ಸ್ಟೇಜಲ್ಲೇ ಸ್ಪ್ರೇ ಮಾಡಬೇಕು. ಆ ಕಳೆ ತುಂಬ ಹೈಟಾಗಿ ಬಲ್ತಾಗ ಕಳೆ ಯಾವುದೇ ಔಷಧಿನಲ್ಲಿ ಹೋಗೋದಿಲ್ಲ. ಅದು 3ರಿಂದ 2 ಎಲೆ ಇರಬೇಕಾದ್ರೇ ಕಳೆ ಔಷಧಿ ಸ್ಪ್ರೇ ಮಾಡಿದ್ರೆ 100% ಇದರಲ್ಲಿ ಕಳೆ ಅನ್ನೋದು ಏನೋ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತಷ್ಟು ಮಾಹಿತಿಯಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.